ನಾನು ನೋಡಿದ್ದೀನಿ ಅನೇಕ ಸಮುದಾಯಗಳಲ್ಲಿ, ನಾನು ಯಾವುದು ಹೆಸರಿಟ್ಟು ಹೇಳಕ್ ಹೋಗಲ್ಲ, ಬಹಳ ಒಗ್ಗಟ್ಟಾಗಿರ್ತಾರೆ ಅವರು. ರಾಜಕಾರಣ ಬಂದಾಗೂ ಒಗ್ಗಟ್ಟಾಗಿರ್ತಾರೆ, ರಾಜಕೀಯೇತರವಾಗೂ ಒಗ್ಗಟ್ಟಾಗಿರ್ತಾರೆ. ಆದರೆ ನಾವು ಮಾತ್ರ ಒಳ್ಳೆ ಇಟ್ಟು ನಾಟಿ ಕೋಳಿ ಹಾಕಿದಾಗ ಮಾತ್ರ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಅವನು ಬೆಳೆದ್ರೆ ಅವನು ಹೆಂಗೆ ಕಟ್ ಮಾಡಬೇಕು ಅಂತ ನೋಡಿ, ಸ್ವಲ್ಪ ಜಾಸ್ತಿ ಬೆಳೆದಾನೆ ಅವನು ಸ್ವಲ್ಪ, ಅದು ರಾಜಕಾರಣ ಅಂತ ಹೇಳಕ್ ಹೋಗಲ್ಲ, ಎಲ್ಲದರಲ್ಲಿ ಕೂಡ ಇದು ಸ್ವಲ್ಪ ಉದಾತ್ತವಾಗಿರ್ತಕ್ಕಂಥ ಹೃದಯಶೀಲತೆಯನ್ನು, ಶ್ರೀಮಂತಿಕೆಯನ್ನು ನಾವು ಬೆಳೆಸ್ಕೊಂಡು ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ನಮ್ಮ ಯುವಕರಿಗೆ, ಮಹಿಳೆಯರು ಸ್ವಾವಲಂಬಿಗಳಾಗಲಿಕ್ಕೆ, ಯುವಕರು ಸ್ವಾವಲಂಬಿಗಳಾಗಲಿಕ್ಕೆ, ಎಲ್ಲ ಕ್ಷೇತ್ರಗಳಲ್ಲಿ ಒಬ್ಬೊಬ್ರು ಎಲ್ಲರೂ ಕೂಡ ಎಲ್ಲವನ್ನು ಮಾಡಲಿಕ್ಕಾಗಲ್ಲ. ಒಬ್ಬ ರೈತ, ಒಬ್ಬ ವಿದ್ಯಾರ್ಥಿಯ ಶಿಕ್ಷಣವನ್ನು ನೋಡ್ಕೊಳ್ಳಿಕ್ಕಾಗಲ್ವ? 100ಕ್ಕೆ 100 ಆಗುತ್ತೆ. ಹಾಗಾಗಿ ಈ ರೀತಿಯ ಮನೋಭಾವನೆಯನ್ನು ನಾವು ಬೆಳೆಸ್ಕೊಂಡಾಗ ಬೇರೆ ಯಾವುದೇ ಸಮುದಾಯದಲ್ಲಿ ಕೂಡ ಈ ರೀತಿಯ ಒಗ್ಗಟ್ಟು, ಇವತ್ತು ನಾನು ನೋಡ್ತಾ ಇದ್ದೀನಿ ಅನೇಕ ಸಮುದಾಯಗಳು ಬಹಳ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದೆ. ನಾವು ಬಹುಸಂಖ್ಯಾತರಾಗಿರೋದಕ್ಕೆ ಆ ಒಗ್ಗಟ್ಟಿಲ್ವಾ? ಅದಾಗಬಾರ್ದು. ಬಹುಸಂಖ್ಯಾತರು ಇರುವಂಥ ಸಂದರ್ಭದಲ್ಲೇ ಹೆಚ್ಚು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದಾಗ, ಸಂಘಟನೆಯನ್ನು ಪ್ರದರ್ಶನ ಮಾಡಿದಾಗ ಧೈರ್ಯ ಬರುತ್ತೆ, ಶಕ್ತಿ ಬರುತ್ತೆ, ಅದರ ಮೂಲಕ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ಇವತ್ತು ವೇದಿಕೆ ಮೇಲೆ ಇವತ್ತು ಎಲ್ಲ ಉಪಸ್ಥಿತರಿದ್ದಾರೆ. ಇದರಲ್ಲಿ ವೇದಿಕೆ ಮುಂಭಾಗದಲ್ಲಿ, ವೇದಿಕೆ ಮೇಲೆ ಯಾರಿಗೂ ವ್ಯತ್ಯಾಸ ಇಲ್ಲ. ನಾವೆಲ್ಲ ಕೂಡ ಒಂದೇ ತಾಯಿಯ ಮಕ್ಕಳು. ಅಂದ್ರೆ ಭೂತಾಯಿಯ ಮೊದಲನೇ ಮಗ ಯಾರು ಅಂತಂದ್ರೆ ಒಕ್ಕಲಿಗ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಹೆಮ್ಮೆಯ ಪುತ್ರರು ನಾವು ಆಗಿರೋದ್ರಿಂದ ಇವತ್ತು ನಾವು ಅದೇ ರೀತಿ ನಡ್ಕೊಂಡು ಹೋಗೋಣ. ಕರ್ನಾಟಕ ರಾಜ್ಯದಲ್ಲಿ ಬಹಳ ವಿನೂತನವಾಗಿ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬೇಕು. ಇವತ್ತು ನಾವೇನು ಕೃಷಿ ಮಾತ್ರ ಅಲ್ಲ, ಕೃಷಿಯಿಂದ ಇವತ್ತು ಜ್ಞಾನಪೀಠ ಪ್ರಶಸ್ತಿಯನ್ನು ತೆಗೆದುಕೊಂಡಂತಹ ಇವತ್ತು ನಮ್ಮ KV ಪುಟ್ಟಪ್ಪನವರನ್ನ ನಾವು ನೆನೆಯಲೇಬೇಕು. ಯಾಕೆಂದ್ರೆ ಇವತ್ತು ವಿಶ್ವ ಮಾನವನ ಒಂದು ಪರಿಕಲ್ಪನೆಯನ್ನು ಹುಟ್ಟುಹಾಕಿದಂತ KV ಪುಟ್ಟಪ್ಪನವರು, ವಿಶ್ವ ಮಾನವ ಆ ಪರಿಕಲ್ಪನೆ ಏನಿದೆ ಅದರ ಯಥಾವತ್ತಾಗಿ ನಮ್ಮ ಪೂರ್ವಿಕರು ಒಕ್ಕಲುತನವನ್ನ ನಡೆಸ್ಕೊಂಡು ಬಂದಿದ್ದಾರೆ. ಆ ರಥವನ್ನ ನಾವು ಅದೇ ರೀತಿ ಮುಂದುವರಿಸ್ಕೊಂಡು ಹೋದಾಗ ನಾವು ವಿಶ್ವ ಮಾನವರಾಗಿ ಇರ್ತೇವೆ. ಈಗಾಗಲೇ ಆ ಹೆಸರಿದೆ, ಆ ಹೆಸರನ್ನ ಉಳಿಸಿ ಬೆಳೆಸ್ಕೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ಇವತ್ತು ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ದಾನಿಗಳಿಗೆ ವಿಶೇಷವಾಗಿ ನೀವು ಕೈ ಜೋಡಿಸಿರೋದಕ್ಕೆ, ಇವತ್ತು ನಮ್ಮ ತಂದೆಯವರು ಅಂತ ಹೇಳಲಿಕ್ಕೆ ಹೋಗಲ್ಲ, 90ರ ಪ್ರಾಯದಲ್ಲಿ ಕೂಡ ಬಹಳ ಬದ್ಧತೆಯಿಂದ ಎಲ್ಲ ಯುವ ಒಂದು ಟೀಮ್ ಇತ್ತು ಅವ್ರ ಜೊತೆ, ಎಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಈ ಮಹತ್ ಕಾರ್ಯವನ್ನು ನೀವು ಯಶಸ್ಸಾಗಿ ಮಾಡಿದ್ದೀರಿ. ನಿಮಗೆಲ್ಲ ಕೂಡ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ ಮಾತುಗಳು ವಿರಾಮವನ್ನು ನೀಡ್ತೇನೆ. ಜೈ ಹಿಂದ್, ಜೈ ಹಿಂದ್.